ಊರಹಬ್ಬ ಯುಗಾದಿ ಆದ 15 ದಿವಸಕ್ಕೆ ಊರಹಬ್ಬ ಆಗಬೇಕಿತ್ತು. ನಮ್ಮ ಕೊರಟಿ ಗ್ರಾಮದ ಬಸವೇಶ್ವರ ಆಂಜನೇಯ ಸ್ವಾಮಿ ಊರಹಬ್ಬ ಆಗಬೇಕಾಗಿತ್ತು. ರಥೋತ್ಸವ ಮತ್ತು ಹಬ್ಬ ಆಗಬೇಕಿತ್ತು. ಯುಗಾದಿ ಹಬ್ಬ ಆದ 15 ದಿವಸಕ್ಕೆ ಹಬ್ಬ ಆಗಲಿಲ್ಲ. ಒಟ್ಟಾರೆ ಗ್ರಾಮಸ್ಥರುಗಳು, ಬೆಂಗಳೂರಿನ ಹಿರಿಯರು ಎಲ್ಲರೂ ಸೇರಿ ಊರಹಬ್ಬನ ಯಾಕೆ ನಿಲ್ಲಿಸೋದು, ಮಾಡಬೇಕು ಅಂತ ಹೊರಟಾಗ ಊರಲ್ಲಿ ಎಲ್ಲರೂ ಕೂತ್ಕೊಂಡು ಮಾತಾಡಬೇಕಾದ್ರೆ 11-12ಕ್ಕೆ ಅಂತ ಹಬ್ಬ ಡಿಸೈಡ್ ಆಯಿತು. 12-12ಕ್ಕೆ ಅಂತ ಹಬ್ಬ ಡಿಸೈಡ್ ಆದಾಗ ಊರಿನ ಯಜಮಾನರುಗಳನ್ನೇ ಇಲ್ಲಿ ಸಲ್ದ ಕಿರಿಕ್ಗಳು ತೆಗ್ದು ನಮ್ಮ ಅನ್ನದಾನ ಮಾಡೋಂಗಿಲ್ಲ, ಆರ್ಕೆಸ್ಟ್ರಾ ಮಾಡೋಂಗಿಲ್ಲ, ಬರೀ ಏನು ಮಡೆ ಹೊತ್ಕೊಂಡು ಹೋಗೋದು, ಬರೀ ಏನಿತ್ತು ಅಷ್ಟೊಂದು ಮಾತ್ರ ಮಾಡಬೇಕು, ನೀವು ಯಾವುದನ್ನೇ ಮಾಡೋದಾದರೆ ನಾವು ಹಬ್ಬ ಮಾಡಲ್ಲ, ಹಬ್ಬ ನಿಲ್ಲಿಸ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಜಗಳ ತೆಗೆದ್ರು. ಸರಿ, ಮಧ್ಯದಲ್ಲಿದ್ದವರು ಅವೆಲ್ಲ ಏನು ಬೇಡಪ್ಪ, 11-12ಕ್ಕೆ ಹಬ್ಬ ಮಾಡ್ಕೊಂಡು ಹೋಗಿ ಅಂತ ಡೇಟ್ ಫಿಕ್ಸ್ ಮಾಡಿದ್ರು. 11-12ಕ್ಕೆ ಆಯಿತು, ಶರಣೆ ಮಾಡಿಸ್ತೀವಿ ಅಂತ ಒಪ್ಕೊಂಡ್ರು. ಅದು ಯಾವುದೂ ಮಾಡ್ದಲೇ ರಾಜಕೀಯ ಪ್ರೇರಿತವಾಗಿ ಕುತಂತ್ರ ಮಾಡಿಕೊಂಡು ಬೇಕಂತಲೇ ವೈಯಕ್ತಿಕವಾಗಿ ನಮಗೆ ಇಷ್ಟೆಲ್ಲ ಕಿರುಕುಳ ಕೊಟ್ಟು ಅವು ತಹಶೀಲ್ದಾರಿಂದ ಪರ್ಮಿಷನ್ ತಗೊಬಂದ್ರೂ ಕೂಡ ಇಷ್ಟೆಲ್ಲ ನಮಗೆ ತುಂಬ ಯಾರು ಮಾಡಿದ್ರು? ಊರಿನ ಯಜಮಾನರುಗಳೇ ಮಾಡ್ತಾ ಇರೋದು. ಮೇನ್ ಅವ್ರಿಗೆ ಜನಕ್ಕೆ ಅನ್ನದಾನ ಮಾಡಂಗಿಲ್ಲ, ದೇವಸ್ಥಾನದ ಹತ್ರ ಮನರಂಜನಾ ಕಾರ್ಯಕ್ರಮಗಳು ಗ್ರಾಮದಲ್ಲಿ ಅವ್ರಿಗೇನು ಮಾಡಂಗಿಲ್ಲ. 2 ಇನ್ನೂ ಒಂದು, ಅವ್ರಿಗೆ ಅವ್ರು ಹೇಳಿದಂತೆ ನಡಿಬೇಕು. ಎಲ್ಲರೂ ಅವ್ರದ್ದೇ ಅವ್ರ ಮಾತಂತೆ ಆಗಬೇಕು. ಜನಗಳು ಎಲ್ಲರೂ ಸೇರ್ಕೊಂಡು ಹೇಳಿದ್ನ ಅವ್ರು ಯಾರು ಕೇಳಕ್ಕೆ ರೆಡಿ ಇಲ್ಲ. ಅವರು ಈಗ ಎಷ್ಟು ಮನೆ ಸಪೋರ್ಟ್ ನಿಮ್ಗಿರೋದು? ನಮಗೆ ಇಲ್ಲ ಅಂದ್ರೆ ಒಂದು 60 ಮನೆ ಸಪೋರ್ಟ್ ಇದೆ. ಅವ್ರಿಗೊಂದು 10 ಮನೆ ಸಪೋರ್ಟ್ ಇದೆ ಅಷ್ಟೇ. ಜನಗಳು 60 ಮನೆಯವರು ಸೇರ್ಕೊಂಡು ಹೇಳಿದ್ರು ಅವ್ರು ಕೇಳಕ್ಕೆ ರೆಡಿ ಇಲ್ಲ. ಅವ್ರು ಹೇಳ್ದಂತೆಯೇ ನಡಿಬೇಕು ಅಂತ ವಾದ ಅವ್ರದ್ದು. ಇದನ್ನ ಯಾರು ಒಪ್ತಾ ಇಲ್ಲ ನಾವು. ಓಕೆ, ಇವತ್ತೇನೇನು ನಡೀತು? ಇವತ್ತು ನಾವು ಹಬ್ಬ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಅದಕ್ಕೆ ಇವತ್ತು ನಾವು ಬಿಸಿಲು ಇದೆ, ದೇವರಿಗೆ ಅಭಿಷೇಕ ಮಾಡ್ತಾ ಇದ್ದೀವಿ. ಒಂದು ಪೆಂಡಲ್ ಹಾಕ್ಸ್ತೀನಿ ಅಂತ ಹೋಗಿದ್ಕೂ ಅದಕ್ಕೂ ಒಂದು ಅವರು ಮೇಲಧಿಕಾರಿಗಳಿಂದ ಪ್ರೆಜರ್ ಹಾಕ್ಸಿ ಪೆಂಡಲನ್ನು ತೆಗೆಸಿದ್ದಾರೆ. ಇದಕ್ಕೆ ಕೈ ಹಾಕಬಾರ್ದಾಯಿತು, ಹಾಕಿದ್ದಾರೆ, ಮಾಡಲಿ, ಸಂತೋಷ ಸರ್. ಇದು ನಮ್ಮ ಹಿಂದೂ ಹಬ್ಬ, ಅವರು ಹಿಂದೂಗಳಾಗಿದ್ರೆ ಇಷ್ಟೆಲ್ಲ ಮಾಡ್ತಾ ಇರಲಿಲ್ಲ ಅಂತ ನಾನಾದರೂ ಭಾವಿಸ್ತಾ ಅವ್ರಿಗೆ ಒಳ್ಳೇದಾಗಲಿ ನಮ್ಮ ಶಾಸಕರಿಗೆ ಅಂತ ಅವ್ರಿಗೆ ಉದ್ದೇಶ ಇಲ್ಲ ಸರ್. ಅಲ್ಲ ಸರ್, ಇಷ್ಟೊಂದು ಒತ್ತಡ ಇದೆ ಅಂತ ಅಂದರೆ ಇಲ್ಲಿ ಏನು ನಡೀತಾ ಇದೆ ಸರ್? ನಿಮಗೆ ಗೊತ್ತಿರೋ ಪ್ರಕಾರ ಒಂದು ಹೋಮ ಸಣ್ಣದಾಗಿ ಒಂದು ಚಪ್ರ ಹಾಕಿದೀವಿ, ಒಂದು ಪೂಜೆ ಮಾಡ್ತಾ ಇದ್ದೀವಿ, ಅಷ್ಟು ಬಿಟ್ಟರೆ ನಿಮ್ಗೆ ಗೊತ್ತಿರೋ ಥರ ಏನು ನಡೀತಾ ಇದೆ ಇಲ್ಲಿ? DOSP ಇಂದ, ಸರ್ಕಲ್ ಇನ್ಸ್ಪೆಕ್ಟರಿಂದ, ಇದರಿಂದ ಇಷ್ಟೊಂದು ಒತ್ತಡ, ರಿಸರ್ವ್ ಸಮೇತ ನಿಂತ್ಕೊಳ್ಳೋ ಅಂಥದ್ದು ನಮ್ಮ ಗ್ರಾಮದಲ್ಲಿ ಏನು ನಡೀತಾ ಇದೆ? ಉದ್ದೇಶ ಆದರೂ ಏನು ಸರ್? ಈ ಹೋಮ ಮಾಡೋಕ್ಕೆ ಆಗೋ ಸ್ಟಾಲ್ತಿಗೆ ಪೆಂಡಲ್ ಹಾಕ್ಸೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಇನ್ನೆಷ್ಟು ಮಟ್ಟಿಗೆ ಮೇಲಿಂದ ಪ್ರೆಜರ್ ಕೊಟ್ಟು ಇವ್ರನ್ನೆಲ್ಲ ಇಲ್ಲಿಗೆ ಕಳಿಸಿ ಕಿತ್ತಾಕಿಸ್ತವ್ರೆ. RI ಸೆಕ್ರೆಟ್ರಿ ಬರ್ತೀನಿ ಅಂದ್ಕೊಂಡು ಬುಡ್ಡು ಪಳಿತಾವೆ, ಬರೀ ಫೋನಲ್ಲಿ ನಿಂತ್ಕೊಂಡು 1 ಗಂಟೆಯಿಂದ ಬುಡ್ಡಿಂತ ಪಳಿತಾವೆ ನಿಂತ್ಕೊಂಡು ಕಾಲ ಕಳೀತಾವ್ರೆ. ಇಲ್ಲಿಗೆ ಬರ್ತೀವಿ ಅಂತ ಇಲ್ಲಿಗೆ ಹೇಳ್ತಾರೆ, ಇಲ್ಲಿರೋರಿಗೆ ಬುಡ್ಡು ಪಳಿತಾವೆ ನಿಂತ್ಕೊಂಡು ಕಾಲ ಕಳೀತಾವ್ರೆ. ಇಲ್ಲಿಗೆ ಬಂದಿಲ್ಲ ಸೆಕ್ರೆಟ್ರಿ, ಇಲ್ಲಿಗೆ ಬಂದರೆ ಏನು ಹೇಳೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೆಲ್ಲ ಅರ್ಧ ದಾರಿಯಲ್ಲಿ ನಿಂತ್ಕೊಂಡು ಇಲ್ಲಿ ಏನು ನಡೀತದೆ ಅಂತ ತಿಳ್ಕೊಂಡು ಅರ್ಧ ದಾರಿಯಲ್ಲೇ ನಿಂತವ್ರೆ. ಇವರು ಎಲ್ಲ ಬರೀ ಒತ್ತಡದಿಂದ ಇಷ್ಟೆಲ್ಲ ಮಾಡ್ತಾ ಇರೋದು. ಅವ್ರಿಗೆ ಹಬ್ಬ ಮಾಡೋಕ್ಕೆ ಇಷ್ಟ ಇಲ್ಲ. ಏನು ಒತ್ತಡ ಅವ್ರಿಗೆ? ಈಗ ಹಿಂಗೆ ನಮಗೆ ಒತ್ತಡ ಕೊಡ್ತಾ ಇರೋದು. ಅವ್ರು ಹೇಳ್ದಂಗೆ ಕೇಳಲ್ವಲ್ಲ ನಾವು. ಅವ್ರು ಹೆಂಗೆ ಹೇಳ್ತಾರೆ ಅವ್ರ ಹಿಂದೆಲೇ ಹೋಗ್ಬೇಕಂತೆ ನಾವು. ಅವ್ರು ಯಾವ ಪಕ್ಷ? ಯಾವುದು? ಕಾಂಗ್ರೆಸ್ ಪಕ್ಷ. ಅವ್ರ ಹಿಂದೆಲೇ ನಾವು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗ್ಬೇಕಂತೆ. ಸೊ ಹುಡುಗರು ಅವ್ರ ಇಚ್ಛೆಯಿಂದ ಏನೋ 4 ಜನಕ್ಕೆ ಅನ್ನ ಹಾಕೋಕ್ಕೆ ಮಾಡಿದ್ರೆ ಅದನ್ನೂ ಅವ್ರನ್ನ ಕೇಳಿ ಅವ್ರನ್ನ ಇದು ಮಾಡಿ ಅವ್ರನ್ನ ಏನು ಮಾಡಬೇಕು ಅಂದ್ರೆ ಅವ್ರನ್ನ ಕೇಳ್ಬಿಟ್ಟು ಮಾಡ್ಬೇಕಂತೆ. ಯಾರೋ 10 ರೂಪಾಯಿ ಖರ್ಚು ಮಾಡೋಕ್ಕೂ ಆಗಲ್ಲ. ಯಾರೋ ಖರ್ಚು ಭಕ್ತಾದಿಗಳು ಕೊಟ್ಟು ಮಾಡಿಸ್ತಾರೆ ಅಂದ್ಬಿಟ್ಟು ಅವ್ರ ಹೆಸರು ಬಂದ್ಬಿಡ್ತದಲ್ಲ ಅಂತ ಅದನ್ನ ತಡ್ಕೊಳಕ್ಕೂ ಆಯ್ತಲ್ಲ ಅವ್ರ ಕೈಲಿ. ಎಲ್ಲ ಅವ್ರದ್ದು ಹೊಟ್ಟೆ ಕಿಚ್ಚು.